ಹಾಯ್ ನಮಸ್ಕಾರ. ಇವತ್ತು ಸೂಪರಾಗಿ ಒಂದು ಟೇಸ್ಟಿಯಾಗಿರೋ ಬೀಟ್ರೋಟ್ ಕಟ್ಲೆಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ವಲ್ಪ ಬಾಣಲಿಗೆ ನೀವು ಎಣ್ಣೆ ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋ ಬೀಟ್ರೋಟು ಮತ್ತು ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಮಾಡ್ಕೊಳ್ಳಿ ಸಾಕು. ಅದು ಹಸಿ ಸ್ಮೆಲ್ ಹೋಗಿದ ತಕ್ಷಣವೇ ಮುಂಚೆನೇ ಆಲೂಗಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೂರೂ. ಅದಕ್ಕೆ ನೀವು ಪನ್ನೀರ್ ಹಾಕ್ಕೊಳ್ಳಿ. ಪನ್ನೀರ್ ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಿಗೆ ಇಟ್ಬಿಡಿ. ಈ ಕಡೆ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಉಪ್ಪು, ನೀರು ಹಾಕಿ ಪುದೀನ ಚಟ್ನಿ ಮಾಡ್ಕೊಳ್ಳಿ. ಸೊ ಈ ಕಡೆ ಅದು ನೀವು ಸೈಡಿಗೆ ಇಟ್ಟಿದ್ರಲ್ವಾ, ಅದು ಇಷ್ಟೊತ್ತಿಗಲೇ ಕೋಲ್ಡ್ ಆಗಿರುತ್ತೆ. ಅದು ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡಿಕೊಂಡು ಚಿರೋಟಿ ರವೆನ ಜಸ್ಟ್ ಈಗ ಡಸ್ಟ್ ಮಾಡಿದ್ರೆ ಆಯಿತು. ಎರಡೂ ಕಡೆ ನೀವು ಮುಂಚೆನೇ ಅದನ್ನೆಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ 5 ಮಿನಿಟ್ಸ್ ನೀವು ಇದನ್ನು ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಮುಗೀತು. ಸಕ್ಕತ್ತಾಗಿರೋ ಬೀಟ್ರೋಟ್ ಕಟ್ಲೆಟ್ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾ.